ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತೇನಪ್ಪ ಅಂದರೆ ಇವಾಗಷ್ಟೇ ಕ್ಯಾಂಟೀನ್ ಮುಗಿಸ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಟಯರ್ಡ್ ಆಗಿದೆ. ಅಂದರೂ ಮಕ್ಕಳು ಬರ್ತಾರೆ, ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕಲ್ಲ. ಇವಾಗ ಅದಕ್ಕೋಸ್ಕರ ನಿಮಗೊಂದು ಸ್ಪೆಷಲ್ ಆಗಿರೋ ಒಂದು ಇಂಗ್ರೀಡಿಯೆಂಟ್ಸ್, ಅನ್ನದ ಕಡುಬು ಮಿಕ್ಕಿರುತ್ತೆ, ಅನ್ನ ಮಿಕ್ಕಿರುತ್ತೆ ಅಲ್ಲ, ಮಿಕ್ಕಿರೋ ಅನ್ನದಲ್ಲಿ ಹೇಗೆ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡಬೇಕು, ಕಡುಬು ಮಾಡ್ತಾಯಿದ್ದೀನಿ. ನಮ್ಮ ಶಿವಮೊಗ್ಗದ ಮಲೆನಾಡು ಸ್ಪೆಷಲ್ ಕಡುಬು ಅಂದರೆ ಮಲೆನಾಡು ಸ್ಪೆಷಲ್. ಯಾವುದು ಉದ್ದಿನಬೇಳೆ ಏನೋ ಸೋಡಾ ಏನೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮಲೆನಾಡು ಸ್ಪೆಷಲ್ ಆಗಿರುವಂಥ ಅನ್ನದ ಕಡುಬು ಮಾಡ್ತೀನಿ. ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಬನ್ನಿ ನೋಡೋಣ ಏನೇನು ಬೇಕು, ಇಂಗ್ರೀಡಿಯೆಂಟ್ಸು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಅನ್ನ ಇರುತ್ತೆ. ಆವಾಗ ಚಿತ್ರಾನ್ನ, ದೋಸೆ ಅದು ಇದು ಅಂತೆಲ್ಲ ಮಾಡ್ಕೊಂಡಿರ್ತೀರ. ಇದು ಸ್ಪೆಷಲ್ ಆಗಿರುತ್ತೆ ನೋಡಿ. ಅನ್ನ ಮತ್ತು ರೈಸ್ ಫ್ಲೋರ್, ಅಕ್ಕಿ ಹಿಟ್ಟು ಮತ್ತು ಉಪ್ಪು ಮತ್ತು ಎಣ್ಣೆ, ಇಷ್ಟೇ. ತುಂಬ ಸಿಂಪಲ್ಲಾಗಿರುತ್ತೆ. ಫಸ್ಟಿಗೆ ಏನು ಮಾಡೋಣ ಅಂದರೆ ಇದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಫಸ್ಟ್ ಅನ್ನ ಇದೆ, ಇದನ್ನು ಜಾರಿಗೆ ಹಾಕ್ಕೊಂಡು ಇದಕ್ಕೇ 1 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೀವು ಎಷ್ಟು ಮಾಡ್ಕೊಳ್ತೀರೋ ಅಷ್ಟು ಕ್ವಾಂಟಿಟಿ ತಗೊಂಡು ಉಪ್ಪು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ಇದು ಆಗಿದೆ ನೋಡಿ. ಈ ರೀತಿ ಈ ಕನ್ಸಿಸ್ಟೆನ್ಸಿ ಇರಬೇಕು. ತರಿಯಾಗಿ ರುಬ್ಕೊಂಡ್ರು ಪರವಾಗಿಲ್ಲ. ಈ ರೀತಿ ರುಬ್ಕೊಂಡು ಈಗ ಇಲ್ಲಿ ಕುದಿಯೋದಕ್ಕೆ ನೀರು ಕುದೀತಾ ಇದೆಯಲ್ಲ, ಅದಕ್ಕೆ ಸೇರಿಸ್ಕೊಳ್ಳೋಣ. ಈ ಅನ್ನನ, ರುಬ್ಬಿರೋವಂಥ ಅನ್ನನ ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಉಪ್ಪು ಇದಕ್ಕೆ ಆ್ಯಡ್ ಮಾಡಿರ್ತೀವಲ್ಲ, ಈ ರೀತಿ ಕೈ ಬಿಡದೇ ಇರೋ ಹಾಗೆ ತಿರುಗಿಸ್ಕೋಬೇಕು. ಯಾಕೆಂದರೆ ಗಂಟಾಗ್ಬಿಡುತ್ತೆ, ಅದಕ್ಕೋಸ್ಕರ ಈ ರೀತಿ ತಿರುಗಿಸ್ಕೊಂಡು. ಇದು ಸಾಂಬಾರಿಗೆ, ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿಗೆ ಬೇರೆ ವೆರೈಟೀಸ್ ತಿಂಡಿ ಮಾಡಿಕೊಟ್ಟಂಗೆ ಆಗುತ್ತೆ. ಅಕ್ಕಿ ರೊಟ್ಟಿ ಅಂತೆ, ಮತ್ತು ಈಗ ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀರ ಚಿತ್ರಾನ್ನ, ಮಿಕ್ಕಿರೋ ಅನ್ನದಲ್ಲಿ ಚಿತ್ರಾನ್ನ ಅಂತೆ, ಮತ್ತು ಏನೋ ವೆರೈಟೀಸ್ ಮಾಡಿರ್ತೀರ. ಬಟ್ ಇದೊಂದು ಸಲ ಮಾಡಿಕೊಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಅದು ಕುದಿ ಬರಲಿ. ಈಗ ನೋಡಿ, ಈ ಥರ ಕುದಿ ಬರ್ತಾ ಇದೆಯಲ್ಲ, ಕುದಿ ಬಂದ್ರ ಮೇಲೆ ಈ ಅಕ್ಕಿ ಹಿಟ್ಟು ಇದು ಎಷ್ಟು ಬೇಕೋ ಅಷ್ಟು ಸೇರಿಸ್ತಾ ಹೋಗೋಣ. ಸ್ವಲ್ಪ ಗಟ್ಟಿ ಆಗಬೇಕು. ಸಣ್ಣ ಉರಿಯಲ್ಲಿ ಇಟ್ಕೊಂಡು ತಿರುಗಿಸ್ತಾ ಹೋಗೋಣ. ಈವ್ನಿಂಗ್ ಟೈಮಲ್ಲಿ, ಈವ್ನಿಂಗ್ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ತಿರುಗಿಸ್ಕೊಂಡು ಈಗ ಈ ಕನ್ಸಿಸ್ಟೆನ್ಸಿ ಬರೋ ಥರ ತಿರುಗಿಸ್ಕೋಬೇಕು. ಗಟ್ಟಿ ಆಗಬೇಕು ನೋಡಿ. ಈ ರೀತಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದು ಒಂಥರ ಡಿಫ್ರೆಂಟ್ ಕಡುಬು ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ. ಇದಕ್ಕೆ ಕಾಯಿ ಚಟ್ನಿ, ಗಟ್ಟಿಯಾಗಿರುವಂಥ ಸಾಂಬಾರು ಸಖತ್ ಟೇಸ್ಟ್ ಕೊಡುತ್ತೆ. ಈಗ ಇದು ಆಗಿದೆ, ಇದನ್ನು ಕೋಲ್ಡ್ ಆಗೋದಕ್ಕೆ ಬಿಡೋಣ. ನೋಡಿ, ಇದು ತಣ್ಣಗಾದ್ರ ಮೇಲೆ ಒಂದು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ತುಂಬ ಸಾಫ್ಟಾಗಿರುತ್ತೆ. ಈ ಕನ್ಸಿಸ್ಟೆನ್ಸಿ ಇರಬೇಕು. ಕೋಲ್ಡ್ ಆದ್ರ ಮೇಲೆ ಗಟ್ಟಿ ಆಗುತ್ತೆ ಅಲ್ಲ, ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಗಟ್ಟಿ ಇರಬೇಕು. ಇದು ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು. ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ ಅಲ್ಲ, ಎಷ್ಟು ಕನ್ಸಿಸ್ಟೆನ್ಸಿ ಬೇಕು, ಎಷ್ಟು ಗಟ್ಟಿ ಬೇಕು ಅಂತ.
ನಾನು ಅದೇ ಒಂದು ಕಪ್ಪಲ್ಲಿ ಅನ್ನ, ಅದೇ ಒಂದು ಕಪ್ಪಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದೇ ಕ್ವಾಂಟಿಟಿನ ಮೇಂಟೈನ್ ಮಾಡಿದರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಏನು ಮಾಡೋಣ ಅಂದರೆ, ಎಣ್ಣೆ ಕಾಯೋಕ್ಕೆ ಇಟ್ಟಿದ್ದೀನಿ. ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ. ಅದರಲ್ಲಿ ನೋಡಿ, ಈಗ ಹಿಟ್ಟನ್ನು ತೆಕ್ಕೊಂಡು ಈ ರೀತಿ ಕೋಡುಬಳೆ ಟೈಪು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಳೋಣ. ಈ ರೀತಿ ನೋಡಿ, ಈಗ ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಈ ಥರ ಎಣ್ಣೆಗೆ ಬಿಡೋಣ. ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು. ಇದಕ್ಕೆ ಈ ರೀತಿ ಬಿಟ್ಕೊಂಡು ತುಂಬ ಬೇಯಿಸೋದು ಬೇಡ, ಒಂದು ಮೀಡಿಯಮ್ ಸೈಜಲ್ಲಿ ಬೇಯಿಸ್ಕೋಬೇಕು. ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೋಬೇಕು. ಬಟ್ ಎಣ್ಣೆ ಫಸ್ಟು ತುಂಬ ಹೈ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಕಾಯಿಸಿರ್ಬೇಕು. ಬೇಯಿಸುವಾಗ ಮೀಡಿಯಮ್ ಉರಿಯಲ್ಲಿ ಇಟ್ಕೊಳ್ಳಿ. ನೋಡಿ, ಈಗ ಇದಾಗಿದೆ. ಇದು ಆಲ್ರೆಡಿ ಹಿಟ್ಟನ್ನು ಬೇಯಿಸಿರ್ತೀವಲ್ಲ, ಅನ್ನ ಮತ್ತು ಹಿಟ್ಟನ್ನು, ಹಾಗಾಗಿ ತುಂಬ ಬೇಯಿಸ್ಕೊಳ್ಳೋದು ಬೇಡ. ಈಗ ತೆಕ್ಕೊಳ್ಳೋಣ. ನೋಡಿ, ಈ ರೀತಿ ಇರುತ್ತೆ. ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ. ನೋಡಿ, ಅನ್ನದ ಕಡುಬು, ಮಿಕ್ಕಿರೋ ಅನ್ನದಲ್ಲಿ ಮಾಡಿರೋ ಅಂಥ ಕಡುಬು ಚೆನ್ನಾಗಿರುತ್ತೆ. ಈವ್ನಿಂಗ್ ಬ್ರೇಕ್ಫಾಸ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ. ಈಗ ನನ್ನ ಮಗಳು ಚಟ್ನಿ ಮಾಡ್ತಾ ಇದ್ದಾಳೆ ನೋಡಿ. ಅವಳಿಗೂ ಅಡುಗೆ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಅವಳಿನ್ನು 7th ಓದ್ತಾ ಇದ್ದಾಳೆ. ಇದ್ದಾಳೆ ನೋಡಿ ಇವಳೆ. ಚಟ್ನಿ ಮಾಡ್ತಾಳೆ ಈಗ ಅವಳು. ಕಡುಬಿಗೆ ಚಟ್ನಿ ಮಾಡಿ ಈವ್ನಿಂಗ್ ಸ್ಕೂಲ್ ಮುಗಿಸ್ಕೊಂಡು ಬಂದಿದ್ದಾರೆ. ಇವಾಗ ಹೊಟ್ಟೆ ಹಸಿವಾಗ್ತಾ ಇರುತ್ತೆ. ಚಟ್ನಿ ರೆಡಿ ಮಾಡಿದ್ದಾಳೆ ಇವಾಗ. ಚಟ್ನಿ ರೆಡಿ ಆಯಿತಾ? ಹ್ಞೂ ನೋಡಿ, ನನ್ನ ಮಗಳು ಮಾಡಿರೋ ಚಟ್ನಿ ಚೆನ್ನಾಗಿ ಮಾಡಿದ್ದಾಳೆ ನೋಡಿ. ಈಗ ಇದು ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ, ತುಂಬ ಚೆನ್ನಾಗಿದೆ. ಬಾ ಬಂಗಾರಿ ತಿನ್ನು. ನನ್ನ ಮಗಳು ತಿಂತಾ ಇದ್ದಾಳೆ. ಹೆಂಗಿದೆ ಟೇಸ್ಟು? ಸಕ್ಕತ್ತಾಗಿದೆಯಾ? ಯಾವಾಗಲೂ ಮಾಡ್ತಾ ಇರ್ತೀನಲ್ಲ, ಹೆಂಗಿರುತ್ತೆ? ಸಕ್ಕತ್ತಾಗಿರುತ್ತೆ. ಇದು ಅದೇ ಕಡಿಮೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಹಾಂ.